ನಿಮ್ಮ ಒಳಗೆ ಏನಾರ ಈ 4 ಸೈನ್ ಕಾಣಿಸತ್ತಿದ್ದು ಅಂದ್ರೆ ನಿಮ್ಮ IQ ಲೆವೆಲ್ ನೆಕ್ಸ್ಟ್ ಲೆವೆಲ್ ಐತಿ. ಹಿಂಗೆ ನಾ ಅಲ್ಲ, ಸೈಕಾಲಜಿ ಹೇಳತೈತಿ. ಅವು ಯಾವ್ಯಾವ ಸೈನ್ ಅಂತೇಳಿ ನೋಡೋಣ ಬರ್ರಿ. ಫಸ್ಟ್, ಯು ಕಾಂಟ್ ಸ್ಟಾಪ್ ಥಿಂಕಿಂಗ್. ನೀವೆಷ್ಟೇ ಯೋಚನೆ ಮಾಡೋದು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ಆಗಂಗಿಲ್ಲ, ಯಾಕಂದ್ರೆ ನಿಮ್ಮ ಬ್ರೇನ್ ನಿಮಗೆ ಸಪೋರ್ಟ್ ಮಾಡಂಗಿಲ್ಲ. ಸೆಕೆಂಡ್, ಯು ಕ್ವಶನ್ ಎವ್ರಿಥಿಂಗ್. ಅಂದ್ರೆ ನೀವೆಲ್ಲದ್ರ ಬಗ್ಗೆನೂ ಕ್ವಶನ್ ಮಾಡ್ತೀರಿ. ಪಾಲಿಟಿಕ್ಸ್ ಆಗಲಿ, ಸಿಸ್ಟಮ್ ಆಗಲಿ, ಸೊಸೈಟಿ ಆಗಲಿ, ಜನ ಯಾಕೆ ಹಿಂಗದಾರ, ಯಾಕೆ ಹಿಂಗೆ ರನ್ ಆಗತೈತಿ, ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋಕ್ಕಂತಲ್ಲ, ಬಟ್ ನಿಮಗೆ ಅದ್ರ ಬಗ್ಗೆ ಡೀಪ್ಲಿ ನಾಲೆಜ್ ಬೇಕಾಗಿರ್ತೈತಿ. ಅದಕ್ಕೆ ನೀವೆಲ್ಲಾನು ಕ್ವಶನ್ ಮಾಡ್ತೀರಿ. ಮೂರನೇದು, ಓವರ್ ಥಿಂಕಿಂಗ್. ಓವರ್ ಥಿಂಕಿಂಗ್ ಅನ್ನೋದು ಪ್ರತಿಯೊಬ್ಬರು ಕಾಮನ್ ಆಗಿ ಮಾಡ್ತಾರೆ, ಬಟ್ ನೀವು ಒಂದು ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತೀರಿ. ಯಾಕಂದ್ರೆ ನಿಮ್ಮ ಬ್ರೈನಿಗೆ ನೀವು ಎಷ್ಟೇ ಟ್ರೈ ಮಾಡಿದ್ರು, ಓವರ್ ಥಿಂಕಿಂಗ್ ಮಾಡೋ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ಆಗಂಗಿಲ್ಲ. ನೀವು ಯಾವ್ದಾರೋ ಒಂದು ಆಗ್ಲಾರದ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತೀರಿ. ನಾಲ್ಕನೇದು ಭಾಳ ಇಂಪಾರ್ಟೆಂಟ್, ಯು ನೋಟಿಸ್ ಪ್ಯಾಟರ್ನ್ಸ್. ಅಂದ್ರೆ ನೀವು ಯಾವ್ದಾರ ವ್ಯಕ್ತಿನ ಫಸ್ಟ್ ಟೈಮ್ ಮೀಟ್ ಆದಾಗ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್, ಅವ್ರದ್ದು ಮಾತಾಡೋ ಸ್ಟೈಲ್, ಇಲ್ಲ ಅವ್ರ ಫೇಸ್ ಎಕ್ಸ್ಪ್ರೆಷನ್, ಇದನ್ನು ಅಬ್ಸರ್ವ್ ಮಾಡಿ ನೀವು ಅವ್ರನ್ನ ಫಸ್ಟ್ ಇಂಪ್ರೆಷನ್ದಾಗ ಅವ್ರು ಯಾವ ಥರ ವ್ಯಕ್ತಿ ಅಂತೇಳಿ ನೀವು ಅವ್ರನ್ನ ಜಡ್ಜ್ ಮಾಡ್ತೀರಿ. ಸೊ ಇದು ಭಾಳ ಸ್ಪೆಷಲ್ ಸೈನ್. ಈ 4 ಸೈನ್ದಾಗ ನಿಮ್ಮ ಕಡೆ ಯಾವ ಸೈನ್ ಐತೆ ಅಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ನಿಮಗೆ 4 ಸೈನ್ ಇದ್ದು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಇನ್ನೂ ಹೆಚ್ಚಿನ ಕಂಟೆಂಟಿಗೆ ಅಕೌಂಟ್ನ ಫಾಲೋ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.